ಅಯ್ಯೋ ಈ ದೇವಸ್ಥಾನ ನನ್ನ ಮಗ ಬೈಕ್ ತಗೊಂಡು ನಮ್ಮ ಬೀದಿಲಿ ಸುತ್ತಾ ಇರ್ತಾನೆ. ಆ ಗಲಗಂಟೆ ಅಂಗಡಿ ಹತ್ರ ನಿಂತ್ಕೊಂಡು ನನ್ನ ಮಗಳು ಬರೋದೇ ತಡ ದುರ್ಮುಟ್ಕೊಂಡು ನೋಡ್ತಾ ಇರ್ತಾನೆ. ಇದನ್ನೆಲ್ಲ 4 ಜನ ನೋಡಿದ್ರೆ ನಮ್ಮ ಬರಬಂದು ಏನಾಗ್ಬಾರ್ದಣ್ಣ. ನಗುನಳ್ಳಿಗೆ ಬಂದ್ಬಿಟ್ಟು ನಾಡ್ಗೌಡನ್ ಮಗ ನಾತ ಅಂತ ಕೇಳು, ವಯಸ್ಸಾಗಿರೋ ತಾತ ಬೇಕಾರೋ ತೋರಿಸ್ತಾನೆ. ಆಡ್ಮರಿಂದ ವಾತ್ಮದಿ ಸುತ್ತಾಡ್ದಂಗೆ ಅವ್ರ ಹೆಣ್ಣಿಂದ ಯಾಕೆ ಸುತ್ತಾಡಿದ ನೀನು? ಮುಂದೆ ಏನ್ ಸುತ್ತಾಡ್ತಿಲ್ಲ, ಜೊತೆಲೆ ಸುತ್ತಾಡ್ತಾವೆ. ನಾವಿಬ್ರು ಲವ್ ಮಾಡ್ತಾವಿ. ಲವ್ ಸುಳ್ಳು ಹೇಳ್ಬೇಡ ನೀನು, ನನ್ನ ಮಗಳ ಅಂತವಳಲ್ಲ. ಸುಳ್ಳು ಅಂದ್ರೆ ಏನಂತ ನಮ್ಮ ಮನೇಲಿರೋ ಸೊಳ್ಳೆಗೂ ಗೊತ್ತಿಲ್ಲ. ಅಲ್ಲ ನೀನು ಬಾಯಿಗೆ ಬರೆಯಕ ಬೇರೆ ತರ ಅಲ್ಲ ಕಳ್ಳ ನನ್ನ ಮಗಳು. ಆಗ್ಲೂ ರಾತ್ರಿ ಏನಂತೆ ಕಷ್ಟಪಟ್ಕೊಂಡು ಆನ್ಲೈನ್ ಓದ್ಕೋತಾವಳೆ. ಅವಳೇನಂತ ನನಗೆ ಗೊತ್ತು ಕಳ್ಳ, ನನಗೆ ಗೊತ್ತು. ಅಬ್ಜೆಕ್ಷನ್ ಯುವರ್ ಆನರ್. ಮಕ್ಕಳು ಮೊಬೈಲ್ ಬೇಕು ಅಂತ 2 ದಿನ ಹಠ ಹಿಡಿದು 3 ದಿನ ಊಟ ಬಿಟ್ಟ ತಕ್ಷಣ ಆನ್ಲೈನ್ ಕ್ಲಾಸ್ ಅನುಕೂಲ ಆಗ್ಲಿ ಅಂತ ಆಂಡ್ರಾಯ್ಡ್ ಮೊಬೈಲ್ ತೆಗೆದು ಕೈ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಅವರು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದಾರಾ ಇಲ್ಲ ಕ್ಲಾಸ್ ಬಿಟ್ಬಿಟ್ಟು ಬರೀ ಆನ್ಲೈನ್ ಅಲ್ಲಿ ಮಾತ್ರ ಇದ್ದಾರಾ ಅಂತ ಯಾರು ನೋಡುದಿಲ್ಲ. ತುಂಬಾ ಜನ ಮಕ್ಕಳು ಅಪ್ಪ ಅಮ್ಮ ಅನ್ಎಜುಕೇಟೆಡ್ ಆಗಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು 10 ನಿಮಿಷಕ್ಕೊಂದು ಸ್ಟೇಟಸ್ ಹಾಕೊಂಡು 70 ಮೆಸೇಜ್ ಮಾಡ್ಕೊಂಡು ಒತ್ತು ನೋಡಿದೆ 3 ಹೊತ್ತು ಮೊಬೈಲ್ ಎಲ್ಲ ಕಾಲ ಕಳೀತಾ ಆನ್ಲೈನ್ ಕ್ಲಾಸು ಅಂತ ಅಪ್ಪ ಅಮ್ಮನ ಯಾಮಾರಿಸ್ತಾ ಇರ್ತಾರೆ. ಅದು ಅನ್ಎಜುಕೇಟೆಡ್ ಇನ್ನೂ ಅರ್ಥ ಇಲ್ಲ ಅಂತ ಕಾಣಿಸುತ್ತೆ. ಇವಳು ಮಗಳು ಚಿನ್ನ ರನ್ನ ಮುದ್ದು ಬೆಳ್ಳಿ ಬಂಗಾರ ಅಂತ ನನಗೆ ಮೆಸೇಜ್ ಮಾಡಿದ ತಕ್ಷಣ ನಾನು ದಡದಾಂತ ರೆಡಿಯಾಗಿ ಗುಡುಗುಡು ಅಂತ ಗುರು ಅಂತ ನೋಡ್ತಿದ್ವಿ. ಇದ್ರಲ್ಲಿ ನಂದೇನಾದ್ರು ತಪ್ಪಿದೆ ದೇವರನ್ನ, ಇದ್ರಲ್ಲಿ ನಂದೇನಾದ್ರು ತಪ್ಪ ಸಾಕು. ನ್ಯಾಯ ತೀರ್ಮಾನ ಮಾಡೋ ನೀನು ನಾನು ಏನ್ ಮೀನಾಕ್ಷಿ ನಿನ್ ಮಗಳು ಲವ್ ಮಾಡ್ತಾವಳೆ ಅಂತಾನೆ ಏನ್ ಇಬ್ರು ಸೇರಿ ಆಟ ಆಡಿರ ಇಲ್ಲಿ? ಅಯ್ಯೋ ಟಿವಿಲಿ ಲವ್ ಸೀನ್ ಬಂದ್ರೆ ಚೀ ಅಂತ ಮುಖ ಮುಚ್ಕೊಂಡು ಚಾನಲ್ಲೇ ಚೇಂಜ್ ಮಾಡ್ಬಿಡ್ತಾಳೆ. ನನ್ನ ಮಗಳು ಅಂತವಳಲ್ಲ ಕಣಣ್ಣ. ಮಾಯಾಂಗಿಣಿ, ನೀವ್ ಹೆಂಗಸರು ನೀವು ಸಾಮಾನ್ಯದವ್ರವ ನೀವು. ಅದೇ ಪಕ್ಕದ ಮನೇಲಿ ಯಾವ್ದಾರ ಒಂದ್ ಹೆಣ್ಣು ಲವ್ ಮಾಡ್ತಾವಳೆ ಅಂತ ಗೊತ್ತಾಗ್ಬಿಟ್ರೆ ಸಾಕು. ಕಳೆ ಕೀಳಕೋದ್ರೆ ಕಾಳಿ ಜೊತಲು ಅದೇ ಮಾತು, ಭತ್ತ ಕೊಯ್ಕೋದ್ರೆ ಬೋಳಿ ಜೊತಲು ಅದೇ ಮಾತು. ಅಯ್ಯೋ ಇಂಥವ್ರ ಹೆಣ್ಣು ಇಂಥವ್ರ ಗಂಡ ಲವ್ ಮಾಡ್ತಾ ಇದ್ದದಂತೆ. ಅವ್ರ ಅವನ ಸೌತಿ ಸರಿಯಾಗಿರಲ್ವಾ, ಮಗಳು ಸರಿಯಾಗಿರೋದು ಅಂತ ಒಂದು ಕೇಟ್ ಸೇರಿಸ್ಕೊಂಡು ಇಡೀ ಊರಿಗೆ ಹರಿದು ಹಂಚ್ಬಿಡ್ತೀರಿ. ಅದೇ ನಿಮ್ ಮನೆ ಮಗಳು ಲವ್ ಮಾಡ್ತಾವಳೆ ಅಂತ 4 ಜನ ಗೊತ್ತಾಗ್ಬಿಟ್ರೆ ಅಯ್ಯೋ ನನ್ ಮಗಳಿಗೆ ಏನು ಗೊತ್ತಿಲ್ಲ ಕನಕ, ನಮ್ಗೆ ಆಗ್ದವ್ರು ಯಾರೋ ಮಾಟ ಮಾಡಿಸ್ಬಿಟ್ರ ಅಂತ ಪ್ಲೇಟೇ ಚೇಂಜ್ ಮಾಡ್ಬಿಡ್ತೀರಿ. ಸಾಮಾನ್ಯದರ ನೀವ್ ಹೆಂಗಸರು ನಾ ಸಾವ್ತಿರೋ ನೀವು. ಹಿಂಗೆ ಆಟರ ಗ್ರಾಚಾರ ಬಿಟ್ಬಿಡ್ತೀನಿ. ಪೋಳಿ ರಾಜನ್ಗೆ ಡೈಲಿ ರಜಾ, ನಂಗೆ ರೋಡ್ ಸುತ್ತೆ ಇಲ್ಲ, ಊರಲ್ಲೆಲ್ಲ ಸುತ್ತೆ ಇಲ್ಲ. ಮತ್ತೆ ನಿಮ್ಮ ಅಪ್ಪಗೆ ಮದ್ವೆ ಆಗ್ಲಾ? ಅಯ್ಯೋ ಮೀನಾಕ್ಷಿ, ಮೊದ್ಲೇ ನಾವು ಊರಲ್ಲಿ ಎತ್ತಿನ ಗಾಡಿ ಹೊಡ್ಕೊಂಡು ಕಪ್ಪು ಹುಡ್ಕೊಂಡು ನಿಂತಿರೋರು. ನಮ್ಗೆ ಯಾರವ ಹೆಣ್ ಕೊಟ್ಟರು? ನೀವ್ ಎಣ್ಣೆತ್ತವ್ರು ನಮ್ಗೆಲ್ಲ ಹೆಣ್ ಕೊಟ್ಟರಿ? ನಿಮ್ಗೆ ಒಳ್ಳೆ ಆಲ್ಟ್ ಇರೋನ್ ಬೇಕಾಗಿಲ್ಲ, ಸಿಟಿಲ್ ಸೈಟ್ ಇರೋನೇ ಬೇಕು. ಮನ್ಸ ಹೆಂಗಾರ ಎಕ್ಕುಟ್ಟೋಗಿರ್ಲಿ, ಸ್ವಂತ ಮನೆ ಇರ್ಬೇಕು, ಮನೆ ತುಂಬಾ ಮನಿ ಇರ್ಬೇಕು. ಗಾರ್ಮೆಂಟ್ಸ್ ಕೆಲಸ ಮಾಡೋನು ಬೇಡ, ಗೌರ್ಮೆಂಟ್ ಕೆಲಸದಲ್ಲಿ ಇರೋನೇ ಬೇಕು. ಅಂತದ್ರಲ್ಲಿ ನಮ್ಮಂತವ್ರು ಹೆಣ್ ಕೇಳಕ ಬರೋ ಒಂದ್ ಲೋಟ ಕಾಫಿ ಕೊಡುದು ಡೌಟು. ಇನ್ ನೀವು ನಮ್ಗೆ ಹೆಣ್ ಕೊಟ್ಟಿರಿ ಎಣ್ಣ? ಇವರ್ ಅನರ್ ಇವತ್ತು ಊರಲ್ಲಿ ಇದ್ರೆ ಹೆಣ್ ಕೊಡುದಿಲ್ಲ ಅನ್ನೋ ಒಂದ್ ಕ್ಯಾಂಡು ಕೈಕ್ಲು ಹೊಲ ಹುಡುಕಿದ್ರಕಂದು ಬೆಂಗಳೂರು ಬೈತಾವೆ. ಇಂಥವ್ರು ಸಿಟಿಯಿಂದ ಬಂದ ಒಂದು ಕಾರ್ ಕೊಡು ಬೆಲೆನ ಹಳ್ಳಿಲಿ ಹೊಲ ಉಳ ಬೆವರು ಕೊಟ್ಟಿದೆ. ಇವತ್ತು ನಮ್ಗೆ ಈ ಪರಿಸ್ಥಿತಿ ಗೊತ್ತಿರಲಿಲ್ಲ ಇವರ ಅನಾರ್, ಇವತ್ತು ನಮ್ಗೆ ಈ ಪರಿಸ್ಥಿತಿ ಗೊತ್ತಿರಲಿಲ್ಲ. ಫೇಸ್ಬುಕ್ ಅಲ್ಲಿ ಮಾತ್ರ ಎಲ್ಲರೂ ಚೆನ್ನಾಗಿ ಹೋರಾಟ ಮಾಡ್ತಾರೆ. ರೈತನ ಬೆಳೆ ಸಿಕ್ತಿಲ್ಲ ಅಂತ. ರೈತನ ಬಾಳಿಗೆ ಎಣ್ಣೆ ಸಿಗ್ತಾ ಇಲ್ಲ, ಅದ್ ಎಣ್ಣೆ ತಿರು ರೈತರ ಕಣ್ಗೆ ಕಾಣ್ತಾ ಇಲ್ಲ. ಇಲ್ಲಿ ನೋಡು ಇವ್ರ ಅಪ್ಪ ನನ್ನ ಮಗ ಆನ್ಲೈನ್ ಕ್ಲಾಸ್ ಓದ್ಕೆ ಅಂದ್ಬಿಟ್ಟು ಭತ್ತ ಮಾಡ್ಬಿಟ್ಟು ಫೋನ್ ತಗೊಂಡ್ರೆ ಬಡಿದ್ ವಿಡಿಯೋ ಮಾಡ್ಕೊಂಡು ನಿಂತದೆ. ವಿಡಿಯೋ ಹೊಡೆದಿ ನಿಮ್ಮ ನಮ್ಮ ಅವ್ನ್ ಹೇಳ್ತೀನಿ ಏನು ಬಾಯ್ ಸಿಯೋದಾಗ ಬಾಯ್ ಬಂದಂಗೆ ಮಾತಾಡ್ತಾವ್ನೆ. ಈ ಅನ್ನಗಳ ಗೆಳಕಿ ಇವ್ರಲ್ಲಿ ಯಾರು ಗಂಡಸ್ರೇ ಇಲ್ವಾ? ಲೇ ನಾಟ ಅವ್ರ ಹೆಣ್ಮಕ್ಳು ಅವ್ರು ಯಾರು ಬೇಕಾದ್ರೂ ಮದುವೆ ಮಾಡ್ತಾರೆ. ನೀವ್ ಮಾತಾಡ್ಬೋದು ಚಪ್ಪಿ ತಪ್ಪ ನೋಡಿಬೇಕಲ್ಲ. ಓಹೋ ಯಾರಲ್ಲ ಅವ್ನು ಕೆರಳಿದ ಸಿಂಹ. ಓ ಹಳ್ಳಿ ಪುಂಚ ಅಥೋ ನಿನ್ ಜನ್ಮಕ್ ಬೆಂಕಿ ಹಾಕ. ನೀನ್ ಹೇಳ್ತೀಗ 3 ವರ್ಷದಿಂದ ಹೆಣ್ಣು ನೋಡ್ತಾನೆ ಇದೆಯಾ? ಊರಲ್ಲಿ ಗಾರೆ ಕೆಲಸ ಮಾಡ್ತಾನೆ ನಿಂತವನ ಒಂದೇ ಒಂದ್ ಕಾರಣಕ್ಕೆ ಒಂದ್ ಕಣ್ಣಿಲ್ದಿರೋ ಹೆಣ್ಣು ಒಪ್ನಿಲ್ಲ ನಿನ್ನ. ನಿನ್ಕಂಬುದವಿ ಸುಮ್ನೆ ಲೇ ಹುಡ್ಗಿರು ಓದ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಲವ್ ಮಾಡೋದಿಲ್ಲ ಕಲ. ಇದೇನಾಗ್ರಂತ ಹಿಂಗ್ ಮಾತಾಡ್ತಾ ಇದೀಯಾ? ನೀನು ನಮ್ಮೂರ್ಲು ಓದ್ತಾ ಇರ್ಬೇಕಾರೆ ತಾನೆ ಸಿದ್ದರಾಜಣ್ಣನ್ ಲವ್ ಮಾಡ್ತಿದ್ದದ್ದು. ಅದ್ ಗೊತ್ತಾಗಿಲ್ಲ ನಿಮ್ಮ ಅಪ್ಪ ಓದೋದು ಅರ್ಧಕ್ಕೆ ಬಿಡಿಸ್ಬಿಟ್ಟು ಈ ಊರಿಗೆ ತಾನೆ ಮದುವೆ ಮಾಡೋದು. ಏನ್ ಮರ್ತ್ಬಿಟ್ಟ? ಪಕ್ಕದಲ್ಲಿ ಗಂಡ ಅನ್ಸುತ್ತೆ, ಗೊತ್ತಾಗೋಯ್ತು. ಏ ಬಿಡ್ರಿ, 3ನೇ ಕ್ಲಾಸ್ ಮುಕ್ಕಾಲ್ ಭಾಗ ಓದಿದ್ಯಾ ನೀನು? ಆ ಹೆಣ್ಣ ಲವ್ ಮಾಡಕ್ಕೆ ಎಲ್ಲ ಇದ್ದತ್ತು ಯೋಗ್ಯತೆ ನಿಂಗೆ? ಏ ನಮಗುವೆ ಈ ಸಂಡೆ ಮಂಡೆ ಏಪ್ರಿಲ್ ಜನವರಿ ಫೆಬ್ರವರಿ ಎಲ್ಲ ಬರ್ತದ ಕಣ್ಣಿರಲ್ಲೇ. ಓಹೋ ಮತ್ತೆ ಇಂಗ್ಲೀಷ್ ಅಲ್ಲಿ ರೈಮ್ಸ್ ಎಲ್ಲ ನೋಡುವ. ABCD ರಬ್ಬರ್ ಗಾಡಿ ಸುಬ್ಬೈ ನೀಡ್ತಿ ತೂನ ಸೌತಿ. ಆ ಹೆಣ್ಣನ್ ಮದ್ವೆ ಆದ್ರು ಹೆಂಗ್ಲ ಸಕ್ಕೆ ನೀನು? ನಿಂತವೇನ್ ಹಣ ಇದ್ದತ್ತ ಆಸ್ತಿ ಇದ್ದತ್ತ? ಏ ನೈಟ್ ಮಲಗ್ಬೇಕಾದ್ರೆ ದಿಂಬ್ಗ ಹೈಟ್ ಕಮ್ಮಿ ಅರ್ರೆ 2 ಕಂತ ದುಡ್ಡ ದಿಂಬನ್ ಕೆಳಗಡೆ ಮಲಿಕತ್ತಿದ್ ವಂಶ ನಮ್ದು. ಅದ್ರೇನ್ ಮಾಡಿ ಆಸ್ತಿನೆಲ್ಲ ನಮ್ ತಾತ ಒಂದ್ ಡವ್ ಹೆಸರು ಬರ್ದ್ಬಿಟ್ನ. ಏ ಮರ್ಯಾದಿಂದ ಇಲ್ಲಿಂದ ಹೊಂಟೋಗ್ರೆ ಸರಿ ನೀನು, ಇಲ್ಲಾಂದ್ರೆ ಬಡ್ದು ಬಟ್ಟೆ ಒಗದು ಒಣಗಾಕ್ಬಿಡ್ತೀನಿ. ಇರು ಮೀನಾಕ್ಷಿ, ನಿನ್ ರೂಟ್ಗೆ ಬರ್ತೀನಿ ಇರು. ಈಗ ನಿನ್ ಮಗಳಿಗೆ ಆನ್ಲೈನ್ ಕ್ಲಾಸ್ ಓದ್ಗಳೇ ಅನ್ಬಿಟ್ಟು ಹೊಸ ಫೋನ್ ತಗೊಟ್ಟಿದ್ಯಲ್ಲ, ದುಡ್ಡೆಲ್ಲಿಂದ ಬತ್ತು? ಅಯ್ಯೋ ಅದು ನನ್ನ ಮಗಳು ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ಲು ಅಂತ ಸ್ಕಾಲರ್ಶಿಪ್ ಬಂದಿತ್ತು. ಆ ದುಡ್ಡಗೆ ನನ್ನ ಮಗಳು ಮೊಬೈಲ್ ತಗೊಂಡಿರ್ತು. ಇದೆಲ್ಲ ನಿನ್ಗೆ ಬೇಕು ಲೋಕರು. ಪಾಯಿಂಟೆಡ್ ಪ್ಲೀಸ್ ನೋಟೆಡ್ ಯುವರ್ ಆನರ್. ಏನ್ ನಿನ್ ಮಗಳು ತೆಗೆದ್ಬಿಟ್ಟಿದ್ಲ ಇಷ್ಟು ಮಾರ್ಕ್ಸ್? ಅವ್ಳು ತೆಗ್ದಿರೋ 236 ಮಾರ್ಕ್ಸ್ ಪಾಸ್ ಮಾಡಿರೋದೇ ಹೆಚ್ಚು. ಇನ್ ಸ್ಕಾಲರ್ಶಿಪ್ ಬೇರೆ ಕೊಟ್ಟರಂತೆ. ಸ್ಕಾಲರ್ಶಿಪ್ ಹಾಗಂತ ಮನೇಲಿ ಹೇಳುವಂತ ಹೇಳ್ಕೊಟ್ಟವನೇ ನಾನು. ನಮ್ಮೂರ್ ಕರಿ ಪುಟನ್ಗೆ ಕಬ್ಬು ಹುಡಿರೋ ದುಡ್ಡಲ್ಲಿ ನಾನ್ ತಗೊಟ್ಟಿರೋ ಮೊಬೈಲ್ ಅದು. ಯಾರೇಳು? ನಾನ್ ತಗೊಟ್ಟಿರೋ ಮೊಬೈಲ್ ಅದು. ನಿನಗೆ ಹಿಂಗೆ ಬಿಟ್ಟರೆ ಸರಿಯಾಗಿಲ್ಲ. ನಿನ್ನ ಎಳ ಎತ್ತ ಕೊಡ್ತೀನಿ. ಎಣನ್ಕೊಂಡಿದ್ದೆ ನೀನು.
ಸುಮ್ಮನೆ ಇರಲಿಲ್ಲ ಪಂಚಾಯತಿಗೆ ಅವಮಾನ ಮಾಡ್ಬಾರ್ದು ನಾನು ಮಾತಾಡ್ತಿಲ್ಲ ಇಲ್ಲೇ ಸುಮ್ಮನೆ ಇದ್ಕೋ ಎದ್ದಳ ಬಟ್ಟೆ ಮೂದೇವಿನಿಲ್ಲ ಏನ ಕುತ್ಕೊಂಡ್ರೆ ಎದ್ ನಿಲ್ಲಕ್ ತೊಡೆಲ್ ಬಲ ಇಲ್ಲ ಏನೋ ತೀರ್ಸ್ಬಿಡ್ತಾನೆ ಅವಮ್ಮ ನೋಡ್ ಮೀನಾಕ್ಷಿ ಕಡೆದಾಗ ಒಂದ್ ಮಾತು ನಿನ್ ಮಗಳೇ ಕೇಳ್ಬಿಡಮ್ಮ ಅವಳೇನ್ ಹೇಳ್ತಲ್ಲ ಅದ್ರ ಮೇಲೆ ನ್ಯಾಯ ತೀರ್ಮಾನ ಏನ್ರಪ್ಪ ಕೇಳೋಣ ಮಗ ಜ್ಯೋತಿ ಇವ್ನ ಯಾವನವ ಲವ್ ಗಿವ್ ಅಂತೆಲ್ಲ ಹೇಳ್ತಾವನೆ ಏನ್ ನಿಜವೇನವಾ ಏನ ಏನಂದಮ್ಮೆ ನಿಮ್ಮ ಅವನ ಮೇಲೆ ಹಣೆ ಕೇಳ ನಿನ್ನ ಲವ್ ಮಾಡಿಲ್ಲ ಅಂತ ನಿಮ್ಮ ಅವನಂತಾನೆ ಬಂದ್ಬಿಡ್ತೀನಿ ನಾನು ಮಾತಾಡಮೆ ಕರಿ ಪುಟ್ಟಿ ಇದ್ದಂಗೆ ಇದ್ದವಳಿಗೆ ಕೇಳಿದ್ನೆಲ್ಲ ಕೊಡ್ಸಿ ಟಗರ ಪುಟ್ಟಿ ತರ ನೋಡ್ಕೊಂಡಲ್ಲ ಅದಕ್ಕೆ ಅವಮಾನ ಆಗ್ಬೇಕಾಗುತ್ತೆ ಮೀನಾಕ್ಷಿ ಎಂತ ಮಗಳಿಗೆ ಜನ್ಮ ಕೊಟ್ಟೆ ತಪಸ್ ಮಾಡಿ ಪಡೆದಿದ್ದಾನೋ ಇಂಥ ಮಗಳನ್ನ ನಿನ್ನ ಸುಪುತ್ರಿ ಜ್ಯೋತಿಯ ಪ್ರೀತಿ ಮಾಡಿ ನನ್ನ ಮನಸ್ಥಿತಿ ಮನಿಸ್ಥಿತಿ ಪರಿಸ್ಥಿತಿ ಎಲ್ಲ ಬಚಿತಿಯಾಗಿ ಬದುಕಿದಾಗಲೇ ನನ್ನ ಸ್ಥಿತಿ ಆಗೋಯ್ತು ಯಾರ್ ಕಟ್ಕ ನನಗೇನು ಏರ್ ಕಟ್ಕ ಹೊಲ ಉಳ್ಕೋಯ್ತೀನಿ ನನ್ನ ಮನಸ್ಸು ತುಂಬಾ ಕೇಳ ಉಂಟಾಗಿದೆ ನನಗೆ ಒಂದ್ 2 ದಿನ ಟೈಮ್ ಕೊಡಿ ನಾನು ಸಾಕ್ಷಿ ಸಮೇತ ಬರ್ತೀನಿ ಅಣ್ಣ ಇಲ್ಲ ಬೊಡ್ಡೆ ಇದೀನ 4 ಜನ ಇದ್ರೆ ನಾಚ್ಕೊಂಡ ಮಗ ಮನೆಯಿಂದ ಆಚೆ ಬರಲ್ಲ ಆ ಮಗಿನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಹಿಡ್ಕೊಂಡ್ ತೆಗೆದಿರ್ಕಲ್ಲ ಬೊಡ್ಡೆ ಇನ್ನೊಂದ್ಸರಿ ನಮ್ಮವ್ರ ಕಾಲಿಗೆ ಬರ್ದವನು ಚೀಪ್ ನನ್ ಮಗ ನಾನು ಲೋಪರ್ ನನ್ ಮಗ ನಾನು ಕಾಮಿಡಿ ಮಾಡ್ತಾ ಇಲ್ಲ ಎಲ್ರ ಹೆಸರು ಮೇಲೆ ಬರ್ದ್ಬಿಟ್ಟು ನಾನು ಬಾಯಿ ಬೀಸತ್ತ ಬಿಡ್ತೀನಿ ನಾನು ಕಾಮಿಡಿ ಮಾಡ್ತಾ ಇಲ್ಲ ನನ್ ಕಾಮಿಡಿ ಎಲ್ಲ ಜೈಲ್ ಬರ್ಬೇಕಾಗ್ತದೆ ಅಲ್ಲಿ ಲಾರಿ ಹೋಯ್ತದೆ ಬೇಕಾದ್ರೆ ನೋಡಿ ಅದಕ್ಕೆ ಸಿಗಂಗೆ ಸತ್ತ ಬಿಡ್ತೀನಿ ನಾನು